ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ ಟೀಚರ್ಸ್ ಎಲ್ಲ ಹಾಗೆ ಹಾಗೆ. ಓಕೆ ಸರ್, ನಿಮಗೆ ಒಂಥರ ನಿಮ್ದೇ ಗಾಡಿ ಅನ್ಸ್ಬಿಟ್ಟಿದೆ ನಿಮಗೆ? ನಮ್ದೇ ಗಾಡಿ, ಅದು ಹೇಳಕ್ಕಿಲ್ಲ, ನನ್ನೇ ಗಾಡಿ. ತುಂಬಾ ರೇರ್ ಅಲ್ವಾ ಈ ತರ ಡ್ಯಾಶ್ ಬೋರ್ಡ್ ಎಲ್ಲ? ಡ್ಯಾಶ್ ಬೋರ್ಡ್ ಲೇಟೆಸ್ಟ್ ಡ್ಯಾಶ್ ಬೋರ್ಡ್ ಹಾಕಿದ್ದಾರೆ. ಲೇಟೆಸ್ಟ್ ನಿಮ್ಮ ಗಾಡಿಯಲ್ಲಿ ಫಸ್ಟ್? ಅಲ್ಲ, ನಮ್ಮ ಬೇರೆ ಕೇರಳ ಗಾಡಿಯಲ್ಲಿ ಒಂದು ಮಾಡಿದ್ದಾರೆ. ಆಮೇಲೆ ಮೂರನೇ ಗಾಡಿ ನಂದೇ. ಮನೇಲಿ ಇತ್ತು ನಮ್ಮ ಹತ್ರ ಲಾರಿ ಇತ್ತು ಫಸ್ಟ್. ನಾವು ಸಂದಿರುವಂದೇ ಮನೇಲಿ ವೆಹಿಕಲ್ ಇತ್ತು. ಎಷ್ಟು ಲಕ್ಷ ಗಟ್ಟಲೆ ಗಾಡಿಗೆ ಹಾಕಿ ವೇಸ್ಟ್. ಎಷ್ಟಾಗುತ್ತೆ ಸರ್ ಇದಕ್ಕೆ? ಒಂದು 80 lakhs ಆಗಿರ್ಬೋದು. 80 lakhs ಜಾಸ್ತಿ ಆಗುತ್ತೆ ಸರ್. ನಮ್ಮ ಕರ್ನಾಟಕ ಗಾಡಿಯಲ್ಲಿ ತುಂಬಾ ಕಡಿಮೆ ಅಲ್ವಾ ಕಡಿಮೆ ಡೀಸೆಲ್ ಫ್ಲೋರ್ ಇರೋದು? ಮಂಗಳೂರು ಗಾಡಿ ಬಂದಿದೆ. ಓಕೆ, ಯಾವ ಗಾಡಿ ಸರ್? ಐಸಾ. ಆಮೇಲೆ ನಮ್ಮ ಸೆಕೆಂಡ್ ಗಾಡಿ ನಿಮ್ದು. ಓಕೆ, ಐರೋದಲ್ಲಿ ಸಹ ಇಲ್ಲ? ಇಲ್ಲ. ಓಕೆ ಸರ್, ನಮ್ಮ ಮಂಗಳೂರಲ್ಲಿ ನಿಮ್ಮ ಗಾಡಿನೇ ಸೆಕೆಂಡ್ ಆಗಿದ್ರೆ ಖುಷಿ ಆಯ್ತು ನಂಗೆ ತುಂಬಾ, ಬಂದು ನೋಡಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಪ್ರದೀಪ್ ಅಂತ ಸರ್. ಎಲ್ಲಿ ಸರ್ ನಿಮ್ಮ ಊರು? ಕಡಬ, ಸುಬ್ರಹ್ಮಣ್ಯದ ಹತ್ತಿರ ಆಗುತ್ತೆ. ಓಕೆ, ಅಂದ್ರೆ ನಮ್ದು ಟ್ರಿಪ್ ಎಲ್ಲ ಪುತ್ತೂರು, ಕಡಬ, ಸುಬ್ರಹ್ಮಣ್ಯ, ಮಂಗಳೂರು ಎಲ್ಲ ಹೋಗ್ತಾ ಇರ್ತೀವಿ ನಾವು. ಓಕೆ, ಯಾವ ಕಡೆಯಿಂದ ಆಪರೇಟ್ ಆಗೋದು ಸರ್? ಅಂದ್ರೆ ಆಪರೇಟರ್ ಅಂದ್ರೆ ಜಾಸ್ತಿ ಕಡಬನೇ ನಮ್ದು. ಕಡಬ ಓಕೆ. ಸ್ಕೂಲ್ ಟ್ರಿಪ್ ಎಲ್ಲ. ಸರ್, ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್? ಒಂದು 25 ದಿವಸ ಆಯ್ತು ಅಷ್ಟೇ. ಅಷ್ಟೇ. ಹಾಗಿದ್ರೆ ಬ್ರ್ಯಾಂಡ್ ನ್ಯೂ ಗಾಡಿ? ಹೌದು. ಸಿಸ್ಟಮ್ ಎಲ್ಲ ವರ್ಮಸ್ ಎಲ್ಲ ಸಿಸ್ಟಮ್ ಮಾಡಿದೀವಿ. ಓಕೆ. ಪ್ರಕಾಶ್ ಕೋಚ್. ಓಕೆ ಸರ್, ಏನಕ್ಕೆ ಪ್ರಕಾಶ ಕೋಚ್ ಅನ್ನು ಆಯ್ಕೆ ಮಾಡಿರೋದು? ಅಂದ್ರೆ ಬ್ರ್ಯಾಂಡ್ ಅಂತ. ಏನು ಕಂಪ್ಲೇಂಟ್ ಏನಿಲ್ಲ, ಬಾಡಿ ಹೆವಿ ಆಗಿರುತ್ತೆ. ಓಕೆ, ಹಾಗೆ. ಇದು ಫಸ್ಟ್ ಗಾಡಿ. ನಾನಂದ್ರೆ ಬೇರೆ ಗಾಡಿಯಲ್ಲಿ ಇದೆ ಎಲ್ಲ. ಯಾವ ಗಾಡಿಯಲ್ಲಿ ಸರ್? ನಂದು ಫಸ್ಟ್ ಅರುಣ್ ಅಂತ. ಟೂರಿಸ್ಟ್ ನಾನು ಟೂರಿಸ್ಟ್ ಫೀಲ್ಡ್ ಗೆ ಒಂದು 16-17 ವರ್ಷ ಆಯ್ತು ಈಗ. 16-17 ವರ್ಷ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಹೌದು, 16-17 ವರ್ಷ ಆಯ್ತು. ಫಸ್ಟ್ ಮನೇಲಿ ಇತ್ತು ನಮ್ಮ ಹತ್ರ ಲಾರಿ ಇತ್ತು ಫಸ್ಟ್. ನಾವು ಸಂದಿರುವಂದೇ ಮನೇಲಿ ವೆಹಿಕಲ್ ಇತ್ತು. ಫ್ಯಾಮಿಲಿ ಬಿಸ್ನೆಸ್ ತರ. ಅಂದ್ರೆ ಆಮೇಲೆ ನಾವು ಟೂರಿಸ್ಟ್ ಫೀಲ್ಡ್ ವರ್ಕ್ ಮಾಡಿಲ್ಲ. ನಾನು ಡಿಪ್ಲೊಮಾ ಎಲ್ಲ ಮಾಡಿ ಆಮೇಲೆ ವರ್ಕ್ ಮಾಡ್ತಿದ್ದೆ. ನಾನು ಮನೇಲಿ ವೆಹಿಕಲ್ ಇತ್ತಲ್ಲ, ಹಾಗೆ ಸುಮ್ನೆ ಹೋಗ್ತಾ ಇದ್ದೆ, ಹಾಗೆ ಕಲ್ತಿದ್ದು. ಓಕೆ. ಆಮೇಲೆ ಒಂದು ಟೂರಿಸ್ಟ್ ಫೀಲ್ಡ್ ಅಲ್ಲಿ ನಮ್ಮ ಮನೆ ಹತ್ರ ಇದ್ರು, ಅವ್ರ ಜೊತೆ ನೋಡುವ ಒಂದು ಟೂರಿಸ್ಟ್ ಅಲ್ಲಿ ಹೋಗುವ ಬಸ್ಸಲ್ಲಿ ಒಂದು ಬಸ್ ಡ್ರೈವಿಂಗ್ ಮಾಡುವಂತ ಆಯ್ತು. ಆಮೇಲೆ ಡ್ರೈವಿಂಗ್ ಅಲ್ಲಿ ನಾನು ಬಂದೆ. ಫಸ್ಟ್ ಲಾರಿಯಲ್ಲಿ ಓಡಿಸ್ತಿದ್ದೆ ಮನೇಲಿ. ಅದು ಯಾವ ಗಾಡಿ ಸರ್? ಟಾಟಾ ಲೈಲ್ಯಾಂಡ್? ಟಾಟಾ ಓಲ್ಡ್ ಟಾಟಾ ಓಡಿಸ್ತಿದ್ದೆ. ಎಸ್ ಗಾಡಿ. ಓಕೆ. ಲಾರಿ ಮನೇಲಿ ಕಲ್ಲಿದೆಲ್ಲ ಅದು ಬಿಸಿನೆಸ್ ಇತ್ತು. ಹೌದು, ಲೋಕಲ್ ಅಲ್ಲಿ. ಓಕೆ. ಆಮೇಲೆ ಬಸ್ ಅಲ್ಲಿ ಒಂದ್ ದಿವಸ ಹೋದೆ. ಆಮೇಲೆ ಒಂದು ಕ್ರೇಜಿ ಸ್ಟಾರ್ಟ್ ಆಯ್ತು ಬಸ್ ಇದ್ದು. ಆಮೇಲೆ ಬಸ್ ಇತ್ತು, ಮತ್ತೆ ಎಲ್ಲ ಲಾರಿ ಎಲ್ಲ ಇತ್ತು, ಮನೇಲಿ ಇತ್ತು, ತಮ್ಮ ನೋಡ್ಕೊಂಡಿದ್ದ. ಆಮೇಲೆ ನಾನೇ. ಓಕೆ ಸರ್, ನಿಮಗೆ ಯಾವತ್ತು ಲೈಫ್ ಅಲ್ಲಿ ಅನ್ಸಿಲ್ವಾ ನಾವು ಸಹ ಸ್ವಂತ ಗಾಡಿ ಮಾಡ್ಬೋದು ಅಂತ? ಮಾಡ್ಬೇಕಂತ ಇತ್ತು. ಆಮೇಲೆ ಈ ಕಾಂಪಿಟೇಷನ್ ಅದು ಸ್ಟಾರ್ಟ್ ಆಯ್ತು. ಟ್ಯಾಕ್ಸ್ ಎಲ್ಲ ತುಂಬಾ ಜಾಸ್ತಿ. ಅದು ಇದು ಟ್ಯಾಕ್ಸ್ ಅಂತ ಹೇಳಿ. ಹೌದು, ಬೇಡ ಅಂತ ಆಯ್ತು. ಎಷ್ಟು ಬರುತ್ತೆ ಸರ್ ಇದಕ್ಕೆ ಟ್ಯಾಕ್ಸ್ ಎಲ್ಲ? ಟ್ಯಾಕ್ಸ್ 80-82 ಸಾವಿರ ಆಗುತ್ತೆ. ಕ್ವಾರ್ಟರ್ ಟ್ಯಾಕ್ಸ್ ಅಲ್ವಾ? 3 ತಿಂಗಳಲ್ಲಿ. ಓಕೆ. 80-82 ಸಾವಿರ. ಸರ್, ಅದು ಯಾವ ಲೆಕ್ಕ? ಅಂದ್ರೆ ಸೀಟ್ ವೈಸ್
ಸೀಟ್ ವೈಸ್ ಬರುತ್ತೆ ಓಕೆ, ಸೀಟ್ ವೈಸ್. ಗಾಡಿ ಲೆಂತ್ ಆತರ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ ಅಲ್ವಾ? ಅದ್ರಲ್ಲಿ ವೀಲ್ ಬೇಸ್ ಅಂತ ಬರುತ್ತೆ. ಹೌದು, ಅದ್ರಲ್ಲಿ ಕೂಡ ವೀಲ್ ಬೇಸ್ ಮೇಲೆ ಡಿಪೆಂಡ್. ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇದು ಫಸ್ಟ್ ಗಾಡಿ. ಓಕೆ ಸರ್, ಅದಂದ್ರೆ ಅವ್ರದ್ದು ಸಣ್ಣ ಗಾಡಿ ಇತ್ತು, ಟೆಂಪೋ ಟ್ರಾವೆಲರ್ ಎಲ್ಲ ಇತ್ತು. ಆಮೇಲೆ ಅವರು ನನ್ನನ್ನು ಕರೆದ್ರು ಒಮ್ಮೆ, ಹೀಗೆ ಮಾತಾಡ್ತಿರುವಾಗ ಒಂದು ಬೇರೆ ಗಾಡಿಯಲ್ಲಿ ಇದ್ದೆ ನಾನು, ಅದ್ರಲ್ಲಿ ಬಿಟ್ಬಿಟ್ಟೆ, ಬೇಡ ಅಂತೇಳಿ ಒಮ್ಮೆ ಬಿಟ್ಬಿಟ್ಟೆ. ರಿಟರ್ನ್ ಅವರು ಹೀಗೆ ಕುತ್ಕೊಂಡಿರುವಾಗ ಕರೆದ್ರು, ನೀವು ನಾನು ಗಾಡಿ ಮಾಡ್ತೀನಿ ಬರ್ತೀರಾ ಅಂತ. ಮಾಡುವ, ಅವ್ರು ಹೇಳಿದ್ರು ನಿಮ್ಗೆ ಹೇಗ್ ಬೇಕಾದ್ರೂ ಗಾಡಿ ಮಾಡ್ಕೊಳ್ಳಿ, ನಿಮಗೆ ನಂಗೆ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಗಾಡಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಹಾಗೆ ಅಂತ ಹೇಳಿದ್ರು. ಹಾಗೆ ಇಂಟ್ರೆಸ್ಟ್ ಅಲ್ಲಿ ಗಾಡಿ ಎಲ್ಲ ಫುಲ್ ಮಾಡ್ಕೊಂಡು ಈಗ ಈ ತರ ಆಗಿದೆ ಗಾಡಿ. ಈ ತರ ಆಗಿದೆ. ಓಕೆ ಸರ್, ನಿಮ್ಮ ಮನಸ್ಸಿಗೆ ಯಾವ ತರ ಇದೆ ಅದೇ ತರ ಮಾಡಿಸಿದ್ದು. ಓಕೆ ಸರ್, ಏನಕ್ಕೆ ಸರ್ ಹಾಗೆ ನಿಮಗೆ ಅವ್ರು ಕೇಳಿರೋದು? ವಿಶ್ವಾಸ ವಿಶ್ವಾಸ ನಿಮಗೆ ತುಂಬಾ ಅನುಭವ ಇದೆ ಅಂತ. ಅನುಭವ ಇತ್ತು ಹಾಗೆ. ಹಾಗೆ ಸರ್, ಗಾಡಿ ಚೆಸಿ ತಂದಿರೋದು ನೀವೇನಾ? ಚೆಸ್ ಅಂದೆ ನಾನೇ, ಚೆಸ್ ತಂದು ಆಮೇಲೆ ಬಾಡಿ ಪ್ರಕಾಶ್ಗೆ ಒಂದು ಅಲ್ಲಿ ಮನೆಗೆ ತಂದು ಖಾಲಿ ಚೆಸ್ ತಂದು ಆಮೇಲೆ ಬಸ್ ಅನ್ನು ಕರೆಕ್ಟ್ ತಗೊಂಡೋಗಿ ಬ್ಯಾಂಗ್ಳೂರ್ ತಗೊಂಡೋಗಿ ಅಲ್ಲಿಂದ ರಿಟರ್ನ್ ಇಲ್ಲಿ ಮಂಗಳೂರು ಕಡಬಕ್ಕೆ ತಂದು, ಓಕೆ, ಆಮೇಲೆ ರಿಟರ್ನ್ ವರ್ಮಾಸಲ್ಲಿ ಇಟ್ಟು ಮೈಸೂರಲ್ಲಿ ಇಟ್ಟು 2 ತಿಂಗಳೆಲ್ಲ ಕೊಟ್ಟಿದ್ದಾರೆ. 2 ತಿಂಗಳಾಗಿದೆ ಸಿಸ್ಟಮ್ ವರ್ಕ್ ಆಗೋದು ಎಲ್ಲ. ಏನಕ್ಕೆ ಸರ್ ಅಶೋಕ್ ಲೈಲ್ಯಾಂಡ್ ಆಯ್ಕೆ ಮಾಡಿರೋದು? ನಾನು ಫಸ್ಟ್ ಟಾಟಾ ಬಸ್ಸೇ ಓಡಿಸ್ತಾ ಇದ್ದೆ ನಾನು. ಓಕೆ, ಟಾಟಾ ಅದು ಸಾಕಾಯ್ತು ಏನೋ ಹಾಗೆ ಇಷ್ಟ ಆಗಿಲ್ಲ ಟಾಟಾ ಬಸ್. ಬ್ರೇಕ್ ಇದೆಲ್ಲ ಕಂಪ್ಲೇಂಟ್ ಬರ್ತಿತ್ತು ನಂಗೆ ಟಾಟಾದಲ್ಲಿ. ಫಸ್ಟಿಗೆ, ಈಗ ಪರವಾಗಿಲ್ಲ. ಇವಾಗ BS6 ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತೆ. ಸ್ಲೀಪರ್ ಎಲ್ಲ ತುಂಬಾ ಬಸ್ ಟಾಟಾನೇ ಬರ್ತಾ ಇದೆ. ಓಡಿಸಿಲ್ಲ ನಾನೀಗ ಟಾಟಾ. ಓಡಿಸಿದೆ, ಒಮ್ಮೆ ಓಡಿಸಿದೆ ನಾನು ಸ್ಲೀಪರ್ ಅಲ್ಲಿ. ಅಲ್ಲಲ್ಲ, ಇದೆ ಟೂರಿಸ್ಟ್ ಅಲ್ಲಿ ಟಾಟಾ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಪರವಾಗಿಲ್ಲ. ಇವಾಗ ಬರ್ತಾ ಇರೋದು BS6 ಅಲ್ಲಿ. BS6 ಗಾಡಿ ಪರವಾಗಿಲ್ಲ, ಮೈಲೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ ಅಶೋಕ್ ಲೈಲ್ಯಾಂಡ್ ಅಲ್ಲಿ. ಸ್ವಲ್ಪ ಜನ ಹೇಳ್ತಾರೆ ಸರ್ ಲೈಲ್ಯಾಂಡ್ ತುಂಬಾ ಮೈಲೇಜ್ ಗಾಡಿ ಅಂತ. ನಂಗೇನು ಕಡಿಮೆ ಬರ್ತಿದೆ ಅಂದ್ರೆ ಈಗ ಹೊಸ ಗಾಡಿ ಅಲ್ವಾ, ಆಮೇಲೆ ಸರ್ವಿಸ್ ಆದ್ಮೇಲೆ ಭಯಂಕರ ಹೀಟ್ ಆಗುತ್ತೆ. ಹೌದು, ಇದೆ ಇಲ್ಲಿ ಕಿಟ್ಲಿಕ್ ಆಗ್ತಾ ಇಲ್ಲ, ಡ್ಯಾಶ್ ಬೋರ್ಡ್ ಬಿಸಿ ಆಗುತ್ತೆ. ಹೌದು, ಸಿಕ್ಕಾಪಟ್ಟೆ ಹೀಟ್ ಆಗ್ತಾ ಇದೆ. ಸರ್ವಿಸ್ ಆದ್ಮೇಲೆ ಏನಂತ ಹೇಳಿದ್ದಾರೆ, ಸರ್ವಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಸರ್, ಎಷ್ಟು ಕಿಲೋಮೀಟರ್ ಓಡಿದೆ ಇವಾಗ? ಈಗ 5,000 ಅಷ್ಟೇ. ಎಷ್ಟು ಟ್ರಿಪ್ ಆಯ್ತು ಸರ್? ಇದು 5ನೇ ಟ್ರಿಪ್. 5ನೇ ಟ್ರಿಪ್ ಅಷ್ಟೇ? ಎಲ್ಲ ಲಾಂಗ್. ಫಸ್ಟ್ ಟ್ರಿಪ್ ಬಿಜಾಪುರ, ಮ್ಯಾಂಗ್ಳೂರಿಂದ ಕಡಬ, ಸುಬ್ರಹ್ಮಣ್ಯದಿಂದ, ಆಮೇಲೆ ಒಂದು ಪೆನ್ಕೊಂಡೋಗಿ ಲೋಕಲ್ ಇದೆ ಅಷ್ಟೇ. ಓಕೆ ಸರ್, ಯಾವ ತರ ಬುಕ್ಕಿಂಗ್ ಎಲ್ಲ ಮಾಡ್ಕೊಳ್ಳೋದು? ಅಂದ್ರೆ ನಂಗೆ ಕಾಂಟ್ಯಾಕ್ಟ್ ಬರುತ್ತೆ. ನಿಮಗೆ? ನಂಗೆ ಅಂದ್ರೆ 16-17 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಂಗೇನೆ ಕಾಲ್ ಬರ್ತಾ ಇದೆ. ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ, ಟೀಚರ್ಸ್ ಎಲ್ಲ. ಹಾಗೆ. ಓಕೆ ಸರ್, ನಿಮಗೆ ಒಂಥರ ನಿಮ್ದೇ ಗಾಡಿ ಅನ್ಸ್ಬಿಟ್ಟಿದೆ ನಿಮಗೆ? ನಮ್ದೇ ಗಾಡಿ, ಅದು ಹೇಳಕ್ಕಿಲ್ಲ, ನನ್ನೇ ಗಾಡಿ ಆ ತರ ಓನರ್ ಮಾತ್ರ. ಓಕೆ ಸರ್, ಇದು ಪ್ರಕಾಶ ಕೋಚ್ ಹೇಗೆ ಸರ್? ಅಂದ್ರೆ ನಿಮಗೆ ಎಲ್ಲ ಕ್ಯಾಟ್ಲಾಗ್ ಅಲ್ಲಿ ತೋರಿಸ್ತಾರ ಅಥವಾ ನೀವೇ ಎಲ್ಲ ಹೇಳುದು ಅವರಿಗೆ? ಅಂದ್ರೆ ಅವ್ರ ಹತ್ರ ಇರುತ್ತೆ, ಚಾರ್ಟ್ ಇರುತ್ತೆ, ಆದ್ರೆ ಕ್ಯಾಟ್ಲಾಗ್ ಇರುತ್ತೆ, ಅದ್ರಲ್ಲಿ ನಾವು ಟಿಕ್ ಮಾಡ್ಬೇಕು ಏನ್ ಬೇಕು ನಮ್ಗೆ. ಹೇಗೆ ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಲ್ಲ ಅಲ್ಲಿ ಏನು. ಓಕೆ, ಕಂಪನಿ ಏನಿರುತ್ತೆ ಅದೇ RTO ರೂಲ್ಸ್ ಇದೆ ಅಂತೇಳಿ ಅಷ್ಟೇ ಮಾಡ್ತಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಲ್ಲ. ಗೌರ್ಮೆಂಟ್ ರೂಲ್ಸ್ ಯಾವ ತರ ಇದೆ ಅದೇ ತರ ಮಾಡಿಕೊಡ್ತಾರೆ. ಬಾಡಿ ಕೋಡ್ ಇರುತ್ತಲ್ಲ ಹಾಗೇನೆ ಮಾಡಿಕೊಡ್ತಾರೆ. ಅದಕ್ಕೆ ಏನು ಹೆವಿ ಬೇಕಾಗುತ್ತೆ ಅಷ್ಟು ಮಾಡಿಕೊಡ್ತಾರೆ, ಎಕ್ಸ್ಟ್ರಾ ಏನ್ ಮಾಡಿಕೊಡಲ್ಲ. ಎಕ್ಸ್ಟ್ರಾ ಏನು ಮಾಡಿಕೊಡಲ್ಲ. ಓಕೆ ಸರ್, ಏನೆಲ್ಲ ಮಾಡಿಕೊಡ್ತಾರೆ ಅವರು? ಅಂದ್ರೆ ಎಸಿ ಫಿಟ್ಟಿಂಗ್ ಅಂದ್ರೆ ಔಟ್ ಸೈಡ್ ಅಲ್ಲಿ ಬರೋದು ಅವ್ರದೇ ಎಸಿ ಇದ್ದು, ಹಾಗೇನೆ ಸೀಟ್ ಎಲ್ಲ ಬೇಕಾದ್ರೆ ಸೀಟ್ ಹೊರಗಡೆ ನಾವು ಸ್ಟಿಕ್ಕರಿಂಗ್ ಎಲ್ಲ ಅವರೇ ಮಾಡಿ ಕೊಡ್ತಾರಾ? ಇಲ್ಲ, ಏನಿಲ್ಲ, ಗಾಳಿ ಇದು ಮಾತ್ರ. ಪೇಂಟಿಂಗ್ ಮಾಡಿ ಕೊಡ್ತಾರೆ? ಪೇಂಟಿಂಗ್ ಕೂಡ ನಾವು ಮಾಡಿಸ್ಬೇಕು ಅಲ್ಲಿ ಪ್ರಕಾಶ್ ಅಲ್ಲಿ. ಪೇಂಟಿಂಗ್ ಅವ್ರದ್ದು ಕೋಡ್ ಇರುತ್ತಲ್ಲ ಅಷ್ಟೇ ಮಾಡಿಕೊಡ್ತಾರೆ. ಆಮೇಲೆ ನಮ್ಗೆ ಸೆಲೆಕ್ಟ್ ಮಾಡಿ ನಾವೇ ಪೇಂಟ್ ಎಲ್ಲ ಮಾಡ್ಕೊಂಡು ನೀವೇ ಮಾಡ್ಕೊ ಹೋಗ್ಬೇಕು. ಓಕೆ, ಸಿಸ್ಟಮ್ ಸಹ ಹಾಕಿ ಕೊಡಲ್ಲ? ಇಲ್ಲ, ಸಿಸ್ಟಮ್ ಏನಿಲ್ಲ. ಓಕೆ, ಏನಕ್ಕೆ ಸರ್ ಹಾಗೆ ಅವ್ರದೊಂದು ರೂಲ್ಸ್? RTO ರೂಲ್ಸ್ ಅದೇನಾಗಿರ್ಬೋದು, ಗವರ್ಮೆಂಟ್ ರೂಲ್ಸ್ ಹಾಗೆ ಏನಿರಲ್ಲ. ಒಂದು ಸ್ಪೀಕರ್ ಬರುತ್ತೆ, ಒಂದು ಮೈಕ್ ಬರುತ್ತೆ ಅವ್ರದ್ದು, ಬೇಕಾದ್ರೆ ಮಾಡಿಕೊಡ್ತಾರೆ ಅಷ್ಟೇ. ಸರ್, ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ನಾನು ಕೇಳಿದ ಹಾಗೆ ಒಂದು 100 ಗಾಡಿ 200 ಗಾಡಿ ಇರುತ್ತೆ ಒಂದು ಟೈಮ್ ಅಲ್ಲಿ, ಇದು ನಿಮ್ಮದೇ ಗಾಡಿ ಅಂತ ಹೇಗೆ ಗೊತ್ತಾಗತ್ತೆ? ಅಂದ್ರೆ ತುಂಬಾ ಚೆಸಿ ಇರುತ್ತಲ್ವಾ? ನಂಬರ್ ಕೊಡ್ತಾರೆ, ಕೋಡ್ ನಂಬರ್ ಕೊಡ್ತಾರೆ. ಓ, ಅವ್ರದೇ ನಂಬರ್ ಕೊಡ್ತಾರೆ. 1 ಮಂತ್ ಅಲ್ಲಿ 2 ಮಂತ್ ಅಲ್ಲಿ ಎಷ್ಟು ಬುಕಿಂಗ್ ಆಗುತ್ತೆ ಅವ್ರದ್ದು ಅಡ್ವಾನ್ಸ್ ಕೊಡುವಾಗ ಟೋಕನ್ ನಂಬರ್ ಕೊಡ್ತಾರೆ. ಅದರಲ್ಲಿ ನಂಬರ್ ಬರುತ್ತೆ, ಚೆಸ್ ನಂಬರ್ ಮತ್ತು ಅದು ಎಂಟ್ರ್ ಮಾಡಿರ್ತಾರೆ ನಂಬರ್. ಹಾಗೆ ನಮ್ದು 190 ಏನೋ ಇತ್ತು. 75 ದಿವಸದಲ್ಲಿ ಗಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. 60 ದಿವಸದಲ್ಲಿ ಗಾಡಿ ಕೊಟ್ಟಿದ್ದಾರೆ. 60-70 ದಿವಸದಲ್ಲಿ ಎಲ್ಲ ಫಿನಿಶ್ ಆಗಿದೆ, ಕೊಟ್ಟಿದ್ದಾರೆ. ಸರ್, ಗಾಡಿ ಬಿಟ್ಟಾಗ ಎಷ್ಟು ದಿನಕ್ಕೆ ಒಮ್ಮೆ ಹೋಗ್ತಾ ಬರ್ತಾ ಇದ್ರಿ? ನಾನು ಒಂದು 15-20 ದಿವಸ ನಾನು ಅಲ್ಲೇ ಇದ್ದೆ.
ಅಲ್ಲಿ ನಂಗೆ ಬೇಕಾದಾಗೆ ಮಾಡ್ಬೇಕಂತ ಅಲ್ಲೇ ನಿಂತಿದೆ ಅಲ್ಲಿ ಅಲ್ಲೇ. ಸರ್ ಇದು ತುಂಬಾ ರೇರ್ ಅಲ್ವಾ ಈ ತರ ಡ್ಯಾಶ್ ಬೋರ್ಡ್ ಎಲ್ಲ? ಡ್ಯಾಶ್ ಬೋರ್ಡ್ ಲೇಟೆಸ್ಟ್ ಡ್ಯಾಶ್ ಬೋರ್ಡ್ ಹಾಕಿದ್ದಾರೆ. ಲೇಟೆಸ್ಟ್ ನಿಮ್ಮ ಗಾಡಿಯಲ್ಲಿ ಫಸ್ಟ್? ಅಲ್ಲ, ನಮ್ಮ ಬೇರೆ ಕೇರಳ ಗಾಡಿಯಲ್ಲಿ ಒಂದು ಮಾಡಿದ್ದಾರೆ. ಆಮೇಲೆ ಮೂರನೇ ಗಾಡಿ ನಂದೇ ಹಾಕಿ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಓಕೆ. ಮತ್ತೆ ಬೇರೆ ಎಲ್ಲ ಬೇರೆ ತರ ಡ್ಯಾಶ್ ಬೋರ್ಡ್ ಬರುತ್ತೆ? ಡ್ಯಾಶ್ ಬೋರ್ಡ್ ಬೇರೆ ಬರುತ್ತೆ, ಬೇಸಿಕ್ಸ್ ಬೇರೆ ಬರ್ತಿತ್ತು, ಈಗ ಈ ಟೈಪ್ ಅಲ್ಲಿ ಈ ಟೈಪ್ ಅಲ್ಲಿ ಎಲ್ಲ ಕೇಳ್ತಾರ ಕ್ಲಾತ್ಸ್ ಯಾವ ತರ ಬೇಕು ಅಂದ್ರೆ ಬಟ್ಟೆ ಇಲ್ಲ ಮೇಲ್ಗಡೆ? ಅದು ನಾವೇ ಸೆಲೆಕ್ಟ್ ಮಾಡ್ಬೇಕು, ಎಲ್ಲ ಔಟ್ ಸೈಡ್ ಇಂದ ಸೆಲೆಕ್ಟ್ ಮಾಡ್ತೀವಿ, ಅಲ್ಲಿ ಕೊಡ್ತಾರೆ, ನಾವು ಔಟ್ ಸೈಡ್ ಇಂದ, ಇದು ನಾನೆಲ್ಲ ಔಟ್ ಸೈಡ್ ಇಂದ ಸೆಲೆಕ್ಟ್ ಮಾಡಿದೆ ಕಲರ್. ಸರ್ ಹೊಸದಾಗಿ ಬಸ್ ಮಾಡೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಈಗ ಕೇಳೋದೇ ಜಾಸ್ತಿ ಸಿಸ್ಟಮ್ ಅದೇ ಲೈಟಿಂಗ್ಸ್ ಬೇಸಿಕ್ಸ್ ಅದೇನು ಹಾಗೆ ಸಿಸ್ಟಮ್ ಅಲ್ಲೇ ಮೇನ್ ಆಗಿ ಸಿಸ್ಟಮ್ ಅಲ್ಲೇ ಕೇಳ್ತಾರೆ. ಈಗ ಕೇಳುದು ಝಡ್ ಅಸ್ರಾನೇ ಬೇಸಿಕ್ಸ್ ಅಲ್ಲಿ ಝಡ್ ಅಸ್ರ ಕೇಳ್ತಾರೆ. Z1 ಬೇರೆ ಯಾವ್ದಷ್ಟು ಲೈಕ್ ಮಾಡಲ್ಲ ಈಗ. ಹೌದು ಸರ್, ಇದಕ್ಕೆ ಪ್ರೈಸ್ ಎಷ್ಟಾಗತ್ತೆ ಒಂದು ಗಾಡಿ ಮಾಡ್ಬೇಕಂದ್ರೆ? ನಾವು ತಗೊಳ್ಳುವಾಗ 33 ಲ್ಯಾಕ್ ಆಗಿದೆ ಬರೀ ಚಾಸಿಗೆ 18 ಲಕ್ಷ. ಆಮೇಲೆ ಬಾಡಿಗೆ ಸ್ವಲ್ಪ ಜನ ಹೇಳ್ತಾರೆ ಲೈಲ್ಯಾಂಡ್ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಲ್ಲ, ಫಿಕ್ಸ್ ರೇಟ್ ಇರುತ್ತೆ. ಅದೇ ಸ್ವಲ್ಪ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿದೆ. ಅದೇ ಸ್ವಲ್ಪ ಟಾಟಾಗೆಲ್ಲ ಹೋದ್ರೆ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಕೊಡ್ತಾರೆ. ಹೌದು. ಓಕೆ, ಎಷ್ಟು ಕಡಿಮೆ ಆಗ್ಬೋದು ಸರ್ ಇದಕ್ಕೆ ಟಾಟಾಗೆ ಹೋಲಿಸಿದ್ರೆ? ಟಾಟಾ ಮತ್ತೆ ಇದಕ್ಕೆ ಒಂದು 3-4 ಲಕ್ಷ ಡಿಫರೆನ್ಸ್ ಬರುತ್ತೆ. ಯಾವ್ದಕ್ಕೆ ಜಾಸ್ತಿ? ಲೈಲ್ಯಾಂಡ್ಗೆ ಜಾಸ್ತಿ. ಲೈಲ್ಯಾಂಡ್ ಭಾರತ್ ಬಂದು ಮತ್ತೆ ಕೂಡ ಜಾಸ್ತಿ ಇರುತ್ತೆ. ಅದು ಟೂರಿಸ್ಟಿಗೆ ಬರ್ತಾ ಇಲ್ಲ ಅಲ್ವಾ? ಬರ್ತಾ ಇದೆ, ಟೂರಿಸ್ಟ್ ಇದೆ. ಅಂದ್ರೆ ಕೇರಳದಲ್ಲೆಲ್ಲ 100ಕ್ಕೆ ಒಂದೆರಡು ಗಾಡಿ ಅಷ್ಟೇ. ನಾನು ಇದು ಮಾಡುವಾಗ 2 ಗಾಡಿ ಇತ್ತು, ಪ್ರಕಾಶ್ ಅಲ್ಲಿ ಇತ್ತು, ನೋಡಿದ್ದೀನಿ ನಾನು. ಲೈಲ್ಯಾಂಡ್ ಜಾಸ್ತಿ. ಟಾಟಾದಲ್ಲಿ ಸಣ್ಣ ಗಾಡಿ ಮಾಡ್ತಿದ್ದಾರೆ, 33 ಮಾರ್ಕೋ ಪೋಲೋ ಆ ಟೈಪ್. ಹೊಸದಾಗಿ ಫೀಲ್ಡಿಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಅಂದ್ರೆ ಕ್ರೇಜ್ ಮೇಲೆ ಮಾಡ್ಕೋಬಹುದಾ ಸರ್? ಮಾಡ್ಕೋಬಹುದು. ಕಾಂಪಿಟೇಷನ್ ಇದೆ ತುಂಬಾ. ನಾನು ಫಸ್ಟ್ ಸ್ಟಾರ್ಟಿಂಗ್ ಬರುವಾಗ ಏನಿರಲಿಲ್ಲ, ಒಂದೇ ರೀತಿ ಪ್ರೈಸ್ ಇತ್ತು. ಈಗ ನಾನು 10,000 ಹೇಳಿದ್ರೆ 7,000ಕ್ಕೆ ಬರ್ತಾರೆ, ಅದರಲ್ಲಿಂದ ಎಲ್ಲ ಲಾಸ್. ಈಗ ಹಾಗೆ ಅವರಿಗೂ ಕೂಡ ಆಗಲ್ಲ, ಬೇರೆ ಕೂಡ ಅವರಿಗೂ ಉಳಿಯಲ್ಲ, ಬೇರೆಯವರಿಗೂ ಉಳಿಯಕ್ಕೆ ಬಿಡಲ್ಲ. ಹಾಗಾಗಿ ಸ್ವಲ್ಪ ಇದಾಗಿದೆ, ಲಾಸ್ ಆಗಿದೆ. ಅಂದ್ರೆ ನಾವು ಕಿಲೋಮೀಟರ್ ಕೌಂಟ್ ಮಾಡಿ ಪ್ರೈಸ್ ಇರುತ್ತೆ. ಗಾಡಿ ಸೆಕ್ಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೀಸೆಲ್ ಎಲ್ಲ ಜಾಸ್ತಿ ಹೋಗುತ್ತೆ, ಜಾಸ್ತಿ ಕೊಡ್ತೀವಿ ಸ್ವಲ್ಪ. ಹಾಗೆ ಮಿನಿಮಮ್ ನಾವು 100 ಕಿಲೋಮೀಟರ್ಗೆ 12,000 ತಗೊಳ್ತಿದ್ದೀವಿ ಫಿಕ್ಸ್ ಬಾಡಿಗೆ. 100 ಕಿಲೋಮೀಟರ್ಗೆ ಫಿಕ್ಸ್ ಬಾಡಿಗೆ. ಈಗ ಸ್ವಲ್ಪ ಎಲ್ಲ ಕಾಂಪಿಟೇಷನ್ ಆಗಿ ರೇಟ್ ಏನೂ ಇಲ್ಲ. ಇಷ್ಟು ಲಕ್ಷಗಟ್ಟಲೆ ಗಾಡಿಗೆ ಹಾಕಿ ಎಲ್ಲ ವೇಸ್ಟ್. ಎಷ್ಟಾಗುತ್ತೆ ಸರ್ ಇದಕ್ಕೆ? ಒಂದು 80 lakhs ಆಗಿರ್ಬೋದು? 80 lakhs ಜಾಸ್ತಿ ಆಗುತ್ತೆ ಒಂದು ಗಾಡಿಗೆ. ಸಿಸ್ಟಮ್ 24 ಲಕ್ಷ ಸಿಸ್ಟಮ್ಗೆ ಆಗಿದೆ. ಸಿಸ್ಟಮ್ಗೆ ಎಲ್ಲ ಡಿಜೆ ಫ್ಲೋರ್ ಎಲ್ಲ ಮಾಡಿದೀವಿ. ಮಂತ್ಲಿ EMI ಎಷ್ಟು ಬರುತ್ತೆ ಸರ್ ಇದಕ್ಕೆ? ಮಂತ್ 1 lakh ಮೇಲೆ ಬರುತ್ತೆ. 1 lakh ಮೇಲೆ. ಓಕೆ, ಹಾಗಿದ್ರೆ ತುಂಬಾ ಡೌನ್ ಪೇಮೆಂಟ್ ಮಾಡಿರ್ಬೇಕು. ಡೌನ್ ಪೇಮೆಂಟ್ ಮಾಡಿದೆ. ಹಾಗೆ ಬಟ್ ನಡ್ಸ್ಕೋಬಹುದಾ ಸರ್? ಕಷ್ಟ, ಈಗಿನ ಫೀಲ್ಡ್ ಅಲ್ಲಿ ಕಷ್ಟ. ಟೂರಿಸ್ಟ್ ಆಗುತ್ತೆ ಅಂದ್ರೆ ಕಾಂಟ್ಯಾಕ್ಟ್ ಇರ್ಬೇಕು, ಸ್ವಲ್ಪ ಕಾಂಟ್ಯಾಕ್ಟ್ ಇದ್ದು ಮಾಡ್ಬೇಕಷ್ಟೇ. ಅದರಲ್ಲೂ ಕಾಂಪಿಟೇಷನ್ ಇದೆ. ಅಷ್ಟೆಲ್ಲ ಯಾರು ಒಬ್ರಿಗೆ ಕಾಲ್ ಮಾಡಿದ್ರೆ ಒಬ್ರಲ್ಲೇ ಮಾತಾಡ್ತಿದ್ರು. ಈಗ ಒಂದು 10 ವೆಹಿಕಲ್ ಅಲ್ಲಿ ಕೇಳಿ, ಟೂರಿಸ್ಟ್ ವೆಹಿಕಲ್ ಅಲ್ಲಿ ಕೇಳಿ ಆಮೇಲೆ ಫಿಕ್ಸ್ ಮಾಡ್ತಾರೆ. ಅವನು 10,000 ಹೇಳಿದ್ರೆ ಈಗ 9,000, 7,000, 8,000. ಹಾಗಾಗಿ ಎಲ್ಲ ಫೀಲ್ಡ್ ಮಂಗಳೂರಲ್ಲಿ. ಓಕೆ ಸರ್, ನಿಮ್ಮ ಕಡೆ ತುಂಬಾ ಐಚರ್ ಬರ್ತಾ ಇದೆ ಅಲ್ವಾ ಇವಾಗ? ಈಗ ಐಚರ್ ಬರ್ತಾ ಇದೆ, ತೆಗಿತಾ ಇದ್ದಾರೆ. ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಲೈಲ್ಯಾಂಡ್ ಲೈಕ್ ಆಗಿದೆ. ಸರ್ ಇವಾಗ BS6 ಅಲ್ಲಿ ಏನ್ ಅಪ್ಡೇಟ್ ಮಾಡಿದ್ದಾರೆ ಲೈಲ್ಯಾಂಡ್ ಅಲ್ಲಿ? BS6 ಅಲ್ಲಿ ಸೆನ್ಸರ್ ಅಲ್ವಾ, ಫುಲ್ ಎಲ್ಲ ಸೆನ್ಸರೇ, ಪ್ರತಿಯೊಂದು ಸೆನ್ಸರ್. ಆಡ್ ಬ್ಲೂ ಇನ್ನು ನೋಡ್ಬೇಕು ಏನಂತ BS6 ಅಲ್ಲಿ. ನಾನು ಫಸ್ಟ್ ಟೈಮ್ BS6 ಓಡಿಸ್ತಿದ್ದೆಲ್ಲ, ನೋಡ್ಬೇಕು ಇನ್ನು ಏನು ಅಂತ ಸರ್ವಿಸ್ ಆದ್ಮೇಲೆ. ಎಷ್ಟು ಲೀಟರ್ ಕೆಪಾಸಿಟಿ ಆಡ್ ಬ್ಲೂ ಕೊಟ್ಟಿದ್ದಾರೆ? 20. ನಾನು ಈಗ 1,500 ಕಿಲೋಮೀಟರ್ ಬರುತ್ತೆ. ಈಗ ಬಂದಿದೆ 2-3 ಹಾಕಿ ಆಯ್ತು. ಈಗ ಗಲ್ಫೇ ಬೇಕಲ್ವಾ? ಗಲ್ಫ್ ನಾನು ಅದೇ ಹಾಕಿದ್ದೇನೆ, ಬೇರೆ ಚೇಂಜ್ ಮಾಡಿಲ್ಲ. ಈಗ ಅವರು ಶೋರೂಮ್ ಅಲ್ಲಿ ಹಾಗೆ ಏನು ಪ್ರೊಸೀಜರ್ ಇದೆ ಹಾಗೆ ಮಾಡಿರ್ತೀನಿ. ಹಾಗೆ ಅಂದ್ರೆ ನಾನು ಹೊರಗಡೆಗೆ ಏನು ಮಾಡಿಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಲ್ಲ. ಆಡಿಯೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಏನಿಲ್ಲ, ವೋಕಲ್ ಮತ್ತು ಸಿಸ್ಟಮ್ ಒಂದು ಮಾಡಿದ್ದೀನಿ, ಬೇರೆ ಏನು ಮಾಡಿಲ್ಲ. ಓಕೆ ಸರ್, ರಿವರ್ಸ್ ಕ್ಯಾಮ್ರಾ ಎಲ್ಲ ನೀವೇ ಕೂರಿಸಿರೋದಾ? ಇದೆ, CC ಕ್ಯಾಮೆರಾ ಒಂದು ಹಾಕ್ಬೇಕಷ್ಟೇ. ಓಕೆ, ರಿವರ್ಸ್ ಕ್ಯಾಮ್ರಾ ಬರುತ್ತಾ? ಬರುತ್ತೆ.
ಇದು ಅಲ್ಲೇ ಪ್ರಕಾಶ್ ಅಲ್ಲೇ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಪ್ರಕಾಶ್ ಅಲ್ಲಿ ಪ್ರಕಾಶ್ ಅಲ್ಲಿ ಅಂದ್ರೆ ಇನ್ನು CC ಕ್ಯಾಮೆರಾ ಫಿಕ್ಸ್ ಮಾಡಿಲ್ಲ, ಮಾಡ್ಬೇಕಷ್ಟೇ. ಹೇಳಿದ್ರೆ ಟೈಮ್ ಇಲ್ಲ ಅಂತೇಳಿ ಎಲ್ಲ ಕುಶನ್ ಎಲ್ಲ ಆಗ್ಲಿಕ್ಕಿದೆ, ತುಂಬಾ ಕೆಲಸ ಇದೆ ಇನ್ನು. ತುಂಬಾ ಕೆಲಸ ಅಂದ್ರೆ ಇದೆ. ಬಂದ ಮೇಲೆ ಗಾಡಿ ಸ್ವಲ್ಪ ಲೇಟ್ ಆಯ್ತು ಸಿಸ್ಟಮ್ ಅಲ್ಲಿ ಸಿಗುವಾಗ, ಸೀಸನ್ ಸ್ಟಾರ್ಟ್ ಆಗಿತ್ತಲ್ವಾ, ಬುಕ್ಕಿಂಗ್ ಇತ್ತು. ಇನ್ನು ನೋಡ್ಬೇಕು ಯಾವಾಗ ಟೈಮ್ ಇರುತ್ತೆ. ಈಗ ಫುಲ್ ಆಗಿದೆ, ಫುಲ್ ಆಗಿದೆ ಎಲ್ಲ. ರೆಗ್ಯುಲರ್ ಇರುತ್ತಾ? ರೆಗ್ಯುಲರ್ ಇದೆ. ಓಕೆ, ಗ್ಯಾಪ್ ಇಲ್ಲ. ಹೊಸ ಗಾಡಿ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ನಂದೀಗ ಮಾಮೂಲ್ ಟ್ರಿಪ್ ಇದೆ, ಎಕ್ಸ್ಟ್ರಾ ನಾನು ಯಾವ್ದು ಬಂದಿಲ್ಲ ನಂಗೆ. ಮಾಮೂಲ್ ಟ್ರಿಪ್, ಸ್ಕೂಲ್ ಟ್ರಿಪ್ ಅದೇ ಪರ್ಮನೆಂಟ್ ಒಂದು 10-20 ಸ್ಕೂಲ್ ಇದು ಜಾಸ್ತಿ ಇದೆ. ಇವಾಗ ತುಂಬಾ ಪೇಂಟಿಂಗ್ಸ್ ಲೈಕ್ ಮಾಡ್ತಾರಲ್ಲ ಸುತ್ತ ಬ್ಯಾಕ್ ಗ್ರೌಂಡ್, ನೀವು ಏನಕ್ಕೆ ಸ್ಟಿಕ್ಕರಿಂಗ್ ಆಯ್ಕೆ ಮಾಡಿರೋದು? ಅಂದ್ರೆ ಟೈಮ್ ಇರ್ಲಿಲ್ಲ ನಂಗೆ, ಪ್ರಕಾಶ್ ಟೈಮ್ ಇರ್ಲಿಲ್ಲ. ಅಲ್ಲಿ ಹೆವಿ ಗಾಡಿ ಇತ್ತು, ಹಾಗೆ ಅವನು 1 ತಿಂಗಳು 15 ದಿವಸ ತಗೊಳ್ತೇನೆ ಅಂತ ಹೇಳ್ತಾ ಪೇಂಟಿಂಗ್. ಅದಕ್ಕೋಸ್ಕರ ಸಡನ್ ಇದು ನಿಜವಾಗಿ ಪೈಂಟ್ ಇದು ಮಾಡಿದ್ವಿ. ಆಮೇಲೆ ಗ್ರಾಫಿಕ್ಸ್ ಅರ್ಜೆಂಟ್ಗೆ ಗ್ರಾಫಿಕ್ಸ್ ಒಂದು 4 ದಿವಸದಲ್ಲಿ ಗ್ರಾಫಿಕ್ಸ್ ಮಾಡಿ ಡೆಲಿವರಿ ತಗೊಂಡು ಬಂದ್ವಿ. ಯಾವ್ದು ಬೆಸ್ಟ್ ಸರ್? ಪೈಂಟೇ ಬೆಸ್ಟ್. ಲುಕ್ ಕಾಣುತ್ತೆ ಪೈಂಟ್. ಸ್ಕ್ರಾಚ್ ಆದ್ರೆ ಇದೆಲ್ಲ ಇದು ಡಾರ್ಕ್ನೆಸ್ ಕಡಿಮೆ ಆಗ್ತಾ ಬರುತ್ತಲ್ವಾ? ಡಾರ್ಕ್ನೆಸ್ ಅಂದ್ರೆ ಕ್ವಾಲಿಟಿ ಮೇಲೆ ಇರುತ್ತೆ, ಕಂಪನಿ ಅವ್ರ ಸಿಗ್ನೇಚರ್. ಎಲ್ಲಿ ಮಾಡಿ ಕೊಡ್ತಾರೆ ಸರ್? ಅವ್ರು ಪ್ರಕಾಶ್ ಅಲ್ಲೇ ಬಂದು ಮಾಡಿ ಕೊಟ್ಟಿದ್ರು. ಪ್ರಕಾಶ್ ಅಲ್ಲಿ ನಾವೆಲ್ಲ ಹೇಳ್ಕೊಟ್ಟು ಇದು ಮಾಡಿದ್ವಿ. ಅವರಲ್ಲಿಂದ ಮಾಡ್ಕೊಂಡು ಬಂದು. ಕಾಸ್ಟ್ ಎಲ್ಲ ಎಷ್ಟಾಗತ್ತೆ ಸರ್? 1 lakh ಆಗಿದೆ ಬರೀ ಸ್ಟಿಕ್ಕರಿಂಗ್. 1 lakh. 1 lakh ಡಿಪೆಂಡ್ ಆಗಿರುತ್ತೆ ಅದು. ಪೈಂಟಿಗೆ 3 ಲಕ್ಷ ಹೇಳಿದ್ರು, 320 ಪೇಂಟಿಂಗ್. ಇದೇ ಪೈಂಟಿಂಗ್. ಇದು ಯಾರು ಕಾಂಬಿನೇಷನ್ ಚಾಯ್ಸ್ ಮಾಡಿರೋದು? ಅಂದ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದಾರೆ, ಮತ್ತೆ ಅವರ ಓನರ್ ನ ಮಗ ಇದ್ದಾನೆ, ಅವರೆಲ್ಲ ಸೇರ್ಕೊಂಡು ಚೂಸ್ ಮಾಡಿರೋದು. ಎಷ್ಟು ತರ ವೆರೈಟೀಸ್ ಚೂಸ್ ಮಾಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ? ಸ್ಟಾರ್ಟಿಂಗ್ ಒಂದು 7-8 ಇದೇ ಆಯ್ಕೆ ಆಗಿರೋದು. ಪಿಂಕ್ ಕಲರ್ ಅಲ್ಲಿ ಅಂದ್ರೆ ಬೇರೆ ಇತ್ತು. ಎಲ್ಲ ಒಂದು 4-5 ಜನ ಒಂದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇದೇ ಚೆನ್ನಾಗಿದೆ ಮಾಡೋದಿಲ್ಲ. ಇದೆ ಪೈಂಟ್ ಇತ್ತು, ಪೈಂಟ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಪೈಂಟ್ ಮಾಡ್ಬೇಕಂತ ಇದೆ ಏನಂತ. ಓಕೆ ಸರ್, ಇಷ್ಟು ತನಕ ಏನೆಲ್ಲ ಕಂಪ್ಲೇಂಟ್ ಬಂದಿದೆ ನಿಮಗೆ? ಮೇನ್ ಆಗಿ ಹೀಟಿಂಗ್. ಹೀಟಿಂಗ್ ಬಿಸಿ ಆಗುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಡ್ರೈವಿಂಗ್ ಮಾಡಕ್ ಕಷ್ಟ. BS3 ಮತ್ತೆ BS4 ಚೆನ್ನಾಗಿತ್ತಲ್ವಾ? BS4 ಚೆನ್ನಾಗಿದೆ. ಹೀಟ್ ಎಲ್ಲ ತುಂಬಾ ಕಡಿಮೆ, ಏನಿಲ್ಲ. ಪಿಕಪ್ ಅದಿದ್ದೇನೆ, ಗಾಡಿ ಸೆಕ್ಷನ್ ಎಲ್ಲ ಸ್ವಲ್ಪ ಪಿಕಪ್ ಡೌನ್ ಆಗುತ್ತೆ. BS6 ಕಂಫರ್ಟ್, ಗಾಡಿ ಓಡಿಸೋಕೆ ಕಂಫರ್ಟಬಲ್ ಇದೆ. ಪಿಕಪ್ ಅಲ್ಲಿ ಗಾಡಿ ಸೆಕ್ಷನ್ ಅಲ್ಲೆಲ್ಲ ಹಾಗಲ್ಲ, ಕಟ್ಟಿಂಗ್ ಎಲ್ಲ ಕಡಿಮೆ. ಸರ್ ಇದೆಲ್ಲ ನೀವೇ ಹೇಳಿರೋದು ಅವರಿಗೆ? ನಾವೇ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಇದು ಸರ್ ನೀವೇ ಚೂಸ್ ಮಾಡ್ಬೇಕು? ನಾವೇ ಚೂಸ್ ಮಾಡ್ಬೇಕು. ಯಾವ ತರ ಡಿಸೈನ್ ಕೊಡ್ತಾರೆ? ಓಕೆ ಸರ್, ಮೇಲ್ಗಡೆ ಲೈಟಿಂಗ್ಸ್ ಆನ್ ಮಾಡ್ಬೋದಾ? ಮಾಡುವ. ಓಕೆ, ಈ ತರ ಬರುತ್ತಲ್ವಾ? ಸರ್ ನಿಮಗೆ ಕೇಳ್ತಾರಾ ಯಾವ ತರ ಮಾಡಿ ಕೊಡ್ಬೇಕಂತ? ಕೇಳ್ತಾರೆ ಅವರು, ಹೇಗ್ ಬೇಕಂತ ಕೊಟೇಶನ್ ಕೊಡ್ತಾರೆ ಫಸ್ಟ್ ಗೆ. ಓಕೆ, ಅಂದ್ರೆ ಒಂದೊಂದಕ್ಕೆ ಒಂದೊಂದ್ ತರ ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಹೌದು, ಆ ತರ ಸಿಸ್ಟಮ್ ಅದು ಇದೆ ಅಂತ ಹೇಳಿ. ಆ ತರ ಇದೊಂದ್ ತರ ಸೆಟ್ಟಾ ಸರ್? ಯಾವುದು ಇದು ಲೈಟಿಂಗ್ಸ್ ಎಲ್ಲ? ಸೆಟ್ ಒಂಥರ ಸೆಟ್ ಮಾಡ್ಕೊಡ್ತಾರೆ. ಅಷ್ಟು ಅಮೌಂಟ್ ಕೊಟ್ಟಿದ್ರೆ ಒಂದ್ ಸೆಟ್ 20-24 ಲಕ್ಷ ಆಗಿದೆ ಟೋಟಲ್ ಎಲ್ಲ. ಬರೀ ಸಿಸ್ಟಮಿಗೆ ಲೈಟಿಂಗ್ ಜಾಸ್ತಿ ಆಗುತ್ತೆ. ಲೈಟಿಂಗ್ ಜಾಸ್ತಿ. ಓಕೆ, ಹೊರಗಡೆನೂ ಮತ್ತೆ ಅಷ್ಟೇ ಲೈಟಿಂಗ್ಸ್ ಇದೆಯಾ? ಲೈಟಿಂಗ್ಸ್ ಇಲ್ಲ, ಹೊರಗಡೆ ಮಾಡಿಲ್ಲ ನಾನು. ಸಿಂಪಲ್ ಆಗಿ ವೋಕಲ್ ಮತ್ತು ಇದೇ ಮಾಡಿದ್ದು. ಅಂದ್ರೆ ಕಂಪ್ಲೇಂಟ್ ಇರುತ್ತಲ್ಲ, ಇದು ಆಡಿಯೋ ಕಿರಿಕಿರಿ ಇರುತ್ತೆ. ಅಂದ್ರೆ ಇದು ಇದ್ರೇನೆ ಟ್ರಿಪ್ ಇರುತ್ತೆ, ಇಲ್ಲಾಂದ್ರೆ ಇರಲ್ಲ. ಓಕೆ ಸರ್, ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಖುಷಿ ಆಯ್ತು ನಂಗೆ ತುಂಬಾ, ಬಂದು ನೋಡಿ ಒಂದು ಕೇಳಿದ್ರಲ್ವಾ, ಅದೇ ಖುಷಿ ಆಗುತ್ತೆ. ಯಾರಾದ್ರೂ ಕೇಳಿ ಆಮೇಲೆ ಕಾಲ್ ಮಾಡ್ತಾರೆ, ಗಾಡಿ ನೋಡಿ ಒಂದು 2-3 ಟ್ರಿಪ್ ಆದ್ರೂ ಜಾಸ್ತಿ ಬರ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದೆಲ್ಲ ನೀವೇ ಮಾಡ್ಸಿರೋದಾ? ಓಕೆ ಸರ್, ಇದೆಲ್ಲ ನಿಮ್ಗೆ ಕಾಣಿಸ್ತಾರಾ ಇದೇ ತರ ಬೇಕಂತ? ಇದು ಅಂದ್ರೆ ನಾವು ಡಿಸೈನ್ ಮೇಲೆ ಡಿಸೈನ್ ತೋರಿಸ್ತಾರೆ ಅವರು. ಓಕೆ ಓಕೆ ಸರ್, ಎಷ್ಟು ತರ ವೆರೈಟೀಸ್ ತೋರಿಸ್ತಾರೆ ಒಂಥರ ಡಿಸೈನ್ ಅಲ್ಲಿ? ತುಂಬಾ ತೋರಿಸ್ತಾರೆ ಸರ್. ನಿಮ್ದೆಲ್ಲ ಸ್ವಂತ ಪ್ಲಾನಿಂಗಾ? ಇದು ಅವರು ತೋರಿಸಿದವ್ರೆ ಅವರೇ. ಇವಾಗ ನಿಮ್ದು ಸ್ವಂತ ಪ್ಲಾನಿಂಗ್ ಇದ್ರೆ ಅವ್ರು ಮಾಡಿ ಕೊಡಲ್ಲ? ಮಾಡಿ ಕೊಡ್ತಾರೆ. ಹೌದು, ಅವರು ಕೇಳಿದಷ್ಟು ನೀವು ಹಣ ಕೊಡ್ಬೇಕು. ಹಾಗೆ ಇದು ಲಕ್ಷ್ಮೀ ಗಣೇಶ್ ಅಂತ ಅಂದ್ರೆ ಒಂದು ಗಾಡಿಗೆ ಒಂದು ಹೆಸರು. ಹಾಗೆ ಅದು ಸಹ ನೀವು ಆಯ್ಕೆ ಮಾಡಿರೋದಾ? ಅಂದ್ರೆ ನಮ್ದು ಓನರ್ ಮಗ ಒಬ್ಬ ಇದ್ದಾನೆ, ಕಾಲೇಜ್ ರಕ್ಷಿತ್ ಅಂತ. ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವರೇ ಆಯ್ಕೆ ಮಾಡಿರೋದು. ಸರ್, ನಮ್ಮ ಕರ್ನಾಟಕ ಗಾಡಿಯಲ್ಲಿ ತುಂಬಾ ಕಡಿಮೆ ಅಲ್ವಾ ಕಡಿಮೆ ಡೀಸೆಲ್ ಫ್ಲೋರ್ ಇರೋದು? ಗಾಡಿ ಬಂದಿದೆ. ಓಕೆ, ಯಾವ ಗಾಡಿ ಸರ್? ಐಸಾ.
ಆಮೇಲೆ ನಮ್ಮ ಸೆಕೆಂಡ್ ಗಾಡಿ ನಿಮ್ದು. ಓಕೆ, ಐರೋದಲ್ಲಿ ಸಹ ಇಲ್ಲ? ಇಲ್ಲ. ಓಕೆ ಸರ್, ನಮ್ಮ ಮಂಗಳೂರಲ್ಲಿ ನಿಮ್ಮ ಗಾಡಿನೇ ಸೆಕೆಂಡ್ ಆಗಿದ್ರೆ? ಓಕೆ, ಕಡಬ ಸುಬ್ರಹ್ಮಣ್ಯ ಕಡೆ. ಓಕೆ, ನಮ್ಮ ಕರಾವಳಿಯಲ್ಲಿ. ಓಕೆ, ಎರಡನೇ ಗಾಡಿ ಡಿಜೆ ಫ್ಲೋರ್ ಇರೋದು. ಓಕೆ, ಅದಕ್ಕೆ ಸಹ ಮತ್ತೆ ಬೇರೆ ಅಮೌಂಟ್ ಅಲ್ವಾ? ಅದಕ್ಕೆ ಬೇರೆ ಅಮೌಂಟ್, 2-2.5 ಲಕ್ಷ ಇದಕ್ಕೆ ಆಗುತ್ತೆ ಜಾಸ್ತಿ ಡಿಜೆ ಫ್ಲೋರ್ಗೆ. ಅದಕ್ಕೆ ನಾವು PPF ಮಾಡಿಸ್ತೀವಿ. PPF. ಓಕೆ, ಮಾಡಿ ಸ್ವಲ್ಪ ಸ್ಕ್ರಾಚಸ್ ಕಡಿಮೆ ಆಗಿದೆ. ಓಕೆ ಸರ್, ಇದಕ್ಕೆ ಸ್ಪೀಕರ್ ಎಲ್ಲ ಆನ್ ಮಾಡಿ ತೋರಿಸಬಹುದಾ?